ಅವ್ನು ಬರ್ತಾನೆ ಟೆಂಪರೇಜಲ್ಲಿ ಇಲ್ಲಿ ಚಾರಲ್ಲಿ ಇಲ್ಲ ಅದು ಫೈಲ್ಗಳನ್ನು ತೆಗಿಬೇಕಪ್ಪ ಸೈಟ್ ಆಗಿ ಲೈಟ್ ಆಗಿ ಲೈಟ್ ಕೊಡಿಸಿದೆ ಲೈಟ್ ಕೊಡಿಸಿಯಾ ಅಂದರೆ ಯಾವುದು ಅಲ್ಲ 94 ಸೀಟ್ ಇದೆ ಯಾವ ಅರ್ಜಿ ಕೊಟ್ಟಿದ್ದಾರೆ ನೋಡಿ, ಯಾವ ಬಂದಿದೆ ಇದು ನೋಡಿ. ಮೇಲ್ಗಡೆ ಯಾರು ಸ್ಥಳೀಯ ಪಂಚಾಯತ್ ವಿಶೇಷ ಆಗ್ತಾ ಇಲ್ವಾ? ವಿಶೇಷ ಆಗ್ತಾ ಇಲ್ಲ. ಅಲ್ಲಿಂದ ಯಾವುದು ಬರ್ತಾರೆ ಇಲ್ಲಿ ಸಿ ಸಿ ಕ್ಯಾಮರಾ ಇರ್ತದೆ, ಏನಿದೆ ವರ್ಕ್ ಆಗ್ತಾ ಇಲ್ವಾ? ವರ್ಕ್ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಸಿ ಸಿ ಕ್ಯಾಮರಾ ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಅನ್ಡಿವೈಡೆಡ್ ರೈಟ್ ವಿದ್ಯುತ್ ಚಾರ್ಜ್ ಮಾಡಿದ್ರೆ ಕಂಪ್ಲೇಂಟ್ ಮಾಡಿ ನಿಮ್ಮ ಕಡೆಯಿಂದ ಬಂದದ್ದು ನಿಮಗೆ ಹೇಳುತ್ತೆ. ದಯಮಾಡಿ ಅಂಥದ್ದನ್ನೆಲ್ಲ ಮಾಡಲಿಕ್ಕೆ ಹೋಗ್ಬೇಕು. ನಾನು ನಿಮ್ಮ ವಿಚಾರಕ್ಕೆ ಯಾವುದಕ್ಕೂ ತಲೆ ಹಾಕಲಿಕ್ಕೆ ಬರ್ತಿಲ್ಲ. ಒಂದು ಸಿ ಸಿ ಕ್ಯಾಮರಾ ಇಮಿಡಿಯೇಟ್ ಸರಿ ಮಾಡಬೇಕು. ಇಲ್ಲಿ ಈಗ ವರ್ಕ್ ಆಗ್ತಾ ಇಲ್ಲ ಅಂತ ಲೋಕಕ್ಕೆ ಬಂದಿದೆ. ಸಿ ಸಿ ಕ್ಯಾಮರಾ ಇಮಿಡಿಯೇಟ್ ಸರಿ ಮಾಡಬೇಕು. ಮತ್ತು ಅನ್ಡಿವೈಡೆಡ್ ರೈಟಿಗೆ ಬಾಕಿದಕ್ಕೆ ಎಲ್ಲ ದುಡ್ಡು ಬಂಡವಾಳ ವಸೂಲು ಮಾಡ್ತೀವಿ ಅಂತ ನನ್ನ ಗಮನಕ್ಕೆ ಬಂದಿದೆ. ಹೇಳಿದ್ದು ಮಾಡ್ತೀರಾ ಇವಾಗ ನನಗೆ ಗೊತ್ತಿಲ್ಲ. ದಯಮಾಡಿ ನಿಮ್ಮನ್ನು ತಿಳ್ಕೊಳ್ಳಿ. ಆ ಥರ ಇದೆ. ಸಿ ಸಿ ಕ್ಯಾಮರಾ ಸರಿ ಮಾಡಿಸಿ ಬಾಕಿದು ಯಾವುದು ಇದೀಗ ಯಾವುದನ್ನು ತಿಳಿಸ್ಬಾರ್ದು, ಅದನ್ನು ಇಮಿಡಿಯೇಟ್ ಸೆಟ್ ಮಾಡಿ ಕಳಿಸ್ಕೊಡ್ಬೇಕು. ಏನು ಅನ್ಡಿವೈಡೆಡ್ ರೈಟ್ ಮಾಡೋದಕ್ಕೆ ಏನಾದರೂ ಹೆಚ್ಚು ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅಂತ ದುಡ್ಡು ಕಲೆಕ್ಟ್ ಮಾಡಿದೆ ಅಂತ ಕಂಪ್ಲೇಂಟ್ ಮಾಡಿದೆ. ಅದಕ್ಕೆ ನಾನು ಬಂದು ಮಾಡಿದ್ದೀನಿ. ಸಿ ಸಿ ಕ್ಯಾಮರಾ ಇಮಿಡಿಯೇಟ್ ರಿಪೇರ್ ಮಾಡಬೇಕು. ಅದಕ್ಕೆ ಯಾವುದೇ ಒಂದು ಕಂಪ್ಲೇಂಟ್ ಮಾಡಬೇಕು, ನೋಡ್ಕೊಳ್ಬೇಕು. ಇಲ್ಲಿ ಅಲ್ಲಿ ಕೊಟ್ಟರೆ ಕೊಡುವುದು ಇಲ್ಲಿ ಕೊಟ್ಟು ಸೌಕರ್ಯ ಯಾರು ಸೂಪರ್ವೈಸರ್ ಅಲ್ಲಿದ್ದಾರೆ ಆಚೆ ಎಷ್ಟು ಫೈಲ್ಗಳೆಲ್ಲ ಪೆಂಡಿಂಗ್ ಇದೆ, ಏನಿದೆ ಅಂತ ಇದೆ. ಇಲ್ಲಿ ಸೂಪರ್ವೈಸರ್ ಇಲ್ವ ಅವರು? ಹಾಂ ಬರೆದು ಹೋಗಿ ಮನೆ ಇಲ್ಲ. ಯಾವಾಗ ಆಗ್ತದೆ? 2 ತಿಂಗಳ ನಂತರ ಇಷ್ಟು ಹೊತ್ತು ಸೇಲ್ ಮಾಡ್ತಾ ಇದ್ರೆ ನಾನು ಅದಕ್ಕೆ ಕೇಳಿದ್ರು. ಇಷ್ಟು ದಿವಸ 2 ತಿಂಗಳಿಂದ ಏನು ಮಾಡಲಿಲ್ಲ, ಈಗ ಯಾಕೆ ಆಗಿದೆ? ಅದು ಇಷ್ಟು ದಿವಸ ಏನಾಯ್ತು ಅಂತ ಏನು ಅಲಾಟ್ಮೆಂಟ್ ಪ್ರಾಬ್ಲಮ್ ಏನು ಲಿಫ್ಟ್ ಸರಿ ಮಾಡಲಿಕ್ಕೆ ಇಮಿಡಿಯೇಟ್ ಮಾಡಬೇಕದಲ್ಲ. ನೀವು ಬಾಕಿ ಜನರಿಗೆ ಕಾನೂನು ಮಾಡಲಿಕ್ಕೆ ಆಗ್ತದೆ, ನಿಮಗೆ ಸರಿ ಮಾಡಲಿಕ್ಕೆ ಇಮಿಡಿಯೇಟ್ ಮಾಡಿಸಿ. ಈಗ ಎಷ್ಟು ಪೆಂಡಿಂಗ್ ಪೇಪರ್ಸ್ ಎಲ್ಲ ನಿಮ್ಮ ಮಾತ್ರ ಎಷ್ಟು ಓಲ್ಡ್ ಇದೆ? ಆನ್ಲೈನಿಂದ ಆಫ್ಲೈನ್
ಇದೇನು 1 ವರ್ಷ ಆಯ್ತು ಅಂತ ಹೇಳ್ತಾರೆ ಅರ್ಜಿ ಕೊಟ್ಟು ಪಡ್ತಾ ಇದ್ದಾರೆ 1 ವರ್ಷದಿಂದ. ಯಾರು ಇನ್ಚಾರ್ಜ್? ಆನ್ಲೈನ್ ಅಂತ ಮಾಡಿದ್ದಾನೆ, ಈಗ ಫುಲ್ ರಿಟರ್ನ್ ಆಗ್ತದೆ. ಎನಿ 2 ಡಾಕ್ಯುಮೆಂಟ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ರೆವೆನ್ಯೂ ಮಿನಿಸ್ಟ್ನ ಪ್ರಕಾರ 2 ಡಾಕ್ಯುಮೆಂಟ್ ಇದ್ದರೆ ಸಾಕು, ಪ್ಲಾಟಿಂಗ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಆದರೆ ಇವರು ಈಗ ಎಲ್ಲ ಅನುಬಂಧದಲ್ಲಿ ಇದ್ದ ಫೈಲ್ಗಳನ್ನೆಲ್ಲ ಗ್ರಾಮಕ್ಕೆ ರಿಟರ್ನ್ ಆಗ್ತಾ ಇದ್ದಾರೆ. ಒಂದು 300 ಮೇಲೆ ಫೈಲ್ ಉಂಟು. ಎಲ್ಲ ಒಂದು ಸೂಪರ್ವೈಸರ್ನ ಸೈನ್ ಮತ್ತು ADL ಬನ್ನಿ ಯಾರು ಅರ್ಜಿ ಕೊಟ್ಟು ಅದಕ್ಕೆ ರಿಪ್ಲೈ ಕೊಡುದಿಲ್ಲ ಏನು ಅದು ಮುಂತಾಗಿ ಸ್ಟಾರ್ಟ್ ಕೊಡಬಹುದು. 2024 ಯಾಕೆ ಒಂದು ಇದೆಯಾ? ಅದು ಇಲ್ಲಿ ಇದೆ ಸರ್, ಲಭ್ಯ ಇಲ್ಲ ಅಂತ ಹೀಗೆ ಅದಕ್ಕೆ ಆ ಥರ ಬಂದು ಗಾಡಿ ಬರುವುದಿಲ್ಲ ಅಂತ ಅವರು ಹೀಗೆ ಬಂದು ಕೊಟ್ಟಿದ್ದಾರೆ. ಈಗ ಫೋನಲ್ಲಿ ಫೈಲ್ ತೆಗಿ ಇದು ಮಾಡ್ಬೇಕಂತ ಹೇಳ್ತಾರಲ್ಲ. ಈ 10 ಸಂಖ್ಯೆ ಡಿಫರೆನ್ಸ್ ನೋಡಿ, ಇಲ್ಲಿ ಪುನಃ ಅವರು ಬಂದು ಯಾವತ್ತು ಬಂದಿದೆ ಇದು? ಆರು 11/11/2024 ಹಾಂ, ಸ್ಯಾಂಕ್ಷನ್ ಆಗಿದ್ದು ಏನಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ? ಇವತ್ತು ರಜೆ, ಯಾವತ್ತು ಬರ್ತಾರೆ? 1 ವಾರ ರಜೆನಾ? ವರ್ಷ ಪೂರ್ತಿ ರಜೆ 1 ವಾರ. ನನಗೆ ಪೂರ್ತಿ ಅವರು ಬಂದ ಕೂಡಲೇ ಪೂರ್ತಿ ಎಷ್ಟು ಫೈಲ್ ಇಲ್ಲಿದೆ, 94C 94CC ಎಷ್ಟು ಫೈಲ್ ಇದೆ, ಯಾವಾಗ ಬಂದಿದೆ ಅಂತ ಚಾರ್ಟ್ ಕೊಡಲಿಕ್ಕೆ ಹೇಳಬೇಕು ಇಲಾಖೆಯಿಂದ. ಬಂದ ಕೂಡಲೇ ತಂದು ರಿಪೋರ್ಟ್ ಮಾಡಬೇಕು. ಹಾಂ, ಇಮಿಡಿಯೇಟ್. ಎಷ್ಟು ದಿವಸ ಅದು ಅಲ್ಲ, ಓಲ್ಡ್ ಫೈಲ್ ಎಲ್ಲ ಕಳಿಸ್ಲಿಕ್ಕೆ ಎಲ್ಲ ಪೆಂಡಿಂಗ್ ಇದೆ ಈಗ ನಮ್ಮ ಹತ್ರ. ಒಂದು 15-20 ದಿವಸ ತಹಸೀಲ್ದಾರ್ ಲಾಗಿನಿಂದ ಇದು ಮಾಡಿ ವಾಪಸ್ ಕಳಿಸ್ಕೊಂಡು ಅದರಲ್ಲಿ ಸ್ವಲ್ಪ ಏನು ಸರ್ವೆ ನಂಬರ್ ಅದು ಇದು ಹೆಚ್ಚು ಕಮ್ಮಿ ಇದ್ದರೆ ಈಗ ಅಲ್ಲಿ ನಮಗೆ ಎಷ್ಟು ಆಕ್ರಮ ಸಕ್ರಮದ್ದು ಬಂದು ಇಲ್ಲಿ ಎಷ್ಟು ಬಂದದ್ದು ಇಲ್ಲಿಂದ ಹೋಗಲಿಕ್ಕೆ ಪೆಂಡಿಂಗ್ ಮೊದಲು ಎಷ್ಟು ಪೆಂಡಿಂಗ್ ಅಂತ ಒಂದು ಲಿಸ್ಟ್ ಕೊಡಬೇಕು. ಬೇರೆ ಅಲ್ಲಿ ಇದ್ದಾರೆ ಬೇರೆ ಅಲ್ಲಿ ಕೆಂಪರ ಜೊತೆ ಹೇಳಿದ್ದೀನಿ. ಈಗ ಎಷ್ಟು ಫೈಲ್ ಯಾವಾಗ ಬಂದಿದೆ ಅಂತ ಫುಲ್ ಲಿಸ್ಟ್ ಕೊಡಬೇಕು. ಇಲ್ಲ ಒಳಗೆ ಹೋಗ್ತಾನೆ ನಾನು ಕೂಡ ಲಿಸ್ಟ್ ಕೊಡಲಿಕ್ಕೆ ಹೇಳಬೇಕು. ಪೂರ್ತಿ ಯಾವುದು ಆಕ್ರಮ ಸಕ್ರಮ ಇದೆ, 94C ಎಷ್ಟಿದೆ, 94CC ಎಷ್ಟಿದೆ ಅಲ್ಲಿ ಬಂದದ್ದು. ಆಕ್ರಮ ಸಕ್ರಮದ ಇಲ್ಲಿ ಬಂದದ್ದು ಎಷ್ಟು ಪೆಂಡಿಂಗ್ ಇದೆ ಅಂತ ಬೇಕು. ಆ ಲಿಫ್ಟ್ ಏನು ಪ್ರಾಬ್ಲಮ್ ಅದೇನು ಯಾರು ನೋಡ್ಕೊಳ್ಲಿಕ್ಕೆ ಯಾರು ಯಾರು ಎಷ್ಟು ದಿವಸ ಆಯಿತು ಅದು? ತುಂಬ ದಿನ ಆಯ್ತು. ಮೊದಲು ಬೆಲ್ಟ್ ಹೋಗ್ಬಿಟ್ಟಿತ್ತು ಸರ್, 2 ತಿಂಗಳಿಂದ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ. ಮೊದಲು ಬೆಲ್ಟ್ ಹೋಗ್ಬಿಟ್ಟಿತ್ತು ಸರ್, ಅದು ಅಲ್ಲ. ಎನಿ 2 ಡಾಕ್ಯುಮೆಂಟ್ಸ್ ಇದ್ದರೆ ಯಾವುದು ಬೇಡ. ಆದರೆ ಸರ್ ಎಲ್ಲ ರಿಟರ್ನ್ ಆಗ್ತಾ ಇದೆ, ಕೆಲವೆಲ್ಲ ಫೈನ್ ಪೆಂಡಿಂಗ್ ಇರ್ತದೆ. ಎಲ್ಲದನ್ನು ಎಲ್ಲಿ ವಾಪಸ್ ಆಗ್ತದೆ? ಗ್ರಾಮಕ್ಕೆ ಆಗ್ತದೆ. ಯಾರು ಆಗ್ತದೆ ಅದು ಕಂದಾಯ ಇಲಾಖೆಗೆ ಲೋಕಾಯುಕ್ತ ದಾಳಿ ಆಗಿದೆ. ಒಮ್ಮೊಮ್ಮೆ ದಾಳಿ ಆಗಬೇಕು. ನಾವು ಎಲ್ಲ ಸಾರ್ವಜನಿಕರ ಹತ್ರ ಹೇಳುವಂಥದ್ದು, ದುಡ್ಡು ಕೊಡಬೇಡಿ, ಯಾವುದೇ ದುಡ್ಡು ಕೊಡಬೇಡಿ. ಪ್ರತಿ ಸೋಮವಾರ ನಾನು ಇದ್ದೇನೆ ಅಂತ ಡಿಲೇಗಳೇನಾಗಿದ್ದರೆ ನನ್ನ ಹತ್ರ ಬಂದು ಹೇಳಿ, ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನೂ ಇವತ್ತು ಕೂಡ ನಿಮ್ಮ ಮೂಲಕ ನಾವು ಜನರಿಗೆ ವಿನಂತಿ ಮಾಡಿಕೊಳ್ಳೋದು,
ನಿಮಗೆ ಆ ಕಾಲಮಿತಿಯಲ್ಲಿ ನಿಮ್ಮ ಕೆಲಸಗಳಾಗಿಲ್ಲ ಅಂತಂದರೆ ದಯಮಾಡಿ ನಮ್ಮ ಹತ್ರ ಹೇಳಿ. ಒಂದು ದಿವಸ ಸೋಮವಾರ ಪೂರ್ತಿ ನಾನು ಕಚೇರಿಯಲ್ಲಿ ಇರ್ತೇನೆ, ಇನ್ನೊಂದು ದಿವಸ ಬೇಕಿದ್ರೂ ಕಚೇರಿಯಲ್ಲಿ ಇರ್ತೇನೆ. ಯಾಕೆ ಇಲ್ಲ ನೀವು ದುಡ್ಡು ಕೊಡಲಿಕ್ಕೆ ಹೋಗುದೇ? ನಾವು ದುಡ್ಡು ಕೊಡಬೇಡಿ ಅಂತ ಹೇಳಿ ಅಕ್ರಮ ಸಕ್ರಮ ಅಂತ ಹೇಳಿದ್ರು, ಇವರು ಆ ಕಡೆಯಿಂದ 94C ಅಂತ ಹೇಳಿದ್ರು, ಇವರು ಕೊಡ್ಲಿಕ್ಕೆ ಹೋದರೆ ಖಾಲಿ ಆಗಿದ್ರೆ ಒಳ್ಳೇದಾಯ್ತು. ಒಬ್ಬರು ಒಳಗೆ ಹೋಗ್ಲಿ, ಯಾರು ದುಡ್ಡು ತಗೊಳ್ತಾನೆ ಅವ್ರು ಒಳಗೆ ಹೋಗ್ಬೇಕು. ಅದರಲ್ಲಿ ಏನು ನಾವು ಏನು ಮಾಡೋದಿಲ್ಲ. ಇನ್ನೂ ಯಾರೆಲ್ಲ ದುಡ್ಡು ತಗೊಳ್ಳೋದು ನಮ್ಮ ಗಮನಕ್ಕೆ ಬಂದರೂ ನಾವು ಅವ್ರಿಗೆ ಲೋಕಾಯುಕ್ತಕ್ಕೆ ಹೇಳಿ ಅವ್ರನ್ನ ಹಿಡಿಸ್ತೇವೆ. ಗಾಲಿಯಾಗೋದು ಸುಲಭ ಅಲ್ಲ. ನಮಗೆ ನಮ್ಮ ಹತ್ರ ಯಾರು ಬರದೆ ಬೇರೆ ಯಾರು ಬಡವರಿದ್ದಾರೆ ಅವರನ್ನು ಯಾವ ಅಧಿಕಾರಿಗಳು ಪೀಡಿಸ್ತಾರೆ ಅವರನ್ನು ಲೋಕಾಯುಕ್ತಕ್ಕೆ ಹೇಳಿ ನಾವೇ ಹಿಡಿಸ್ತೇವೆ. ಇನ್ನು ಮುಂದೇನು ಹಿಡಿಸ್ತೇವೆ. ನಾನು ಜನರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ದಯಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ, ನಮ್ಮ ಹತ್ರ ಬನ್ನಿ, ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಇರೋದು. ನಮಗೆ ದುಡ್ಡು ಬೇಡ, ನಿಮ್ಮ ಸೇವೆ ಮಾಡಲಿಕ್ಕೆ ಇರೋದು, ಬರೀ ನಮ್ಮ ಹತ್ರ ಹೇಳಿ. ಅದನ್ನು ಮೀರಿ ಯಾವ ಅಧಿಕಾರಿ ದುಡ್ಡು ಮಾಡ್ತಾನೆ ಅವನನ್ನು ಇನ್ನು ಮುಂದೇನು ಲೋಕಾಯುಕ್ತಕ್ಕೆ ಹಿಡಿಸುವಂಥ ಕೆಲಸವನ್ನು ಇಲ್ಲ ಕಾನೂನು ಪರಿಮಿತಿಯಲ್ಲಿ ಏನೇನು ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಯಾವುದು 94C 94CC ಅಕ್ರಮ ಸಕ್ರಮ ಯಾವುದ್ಯಾವುದು ಫೈಲ್ಗಳು ಎಷ್ಟೆಷ್ಟು ಲೇಟ್ ಆಗಿದ್ದಿದೆ, ಸರ್ವೆ ಇಲಾಖೆಯಲ್ಲಿ ಯಾವುದು ಕಡತಗಳು ಲೇಟಾಗಿರೋದಿದೆ ಅದನ್ನೆಲ್ಲ ದಾಖಲೆಗಳನ್ನು ಕೊಡಲಿಕ್ಕೆ ಹೇಳಿದ್ದೀನಿ. ಕೆಲವು ಕಡೆ ಜನರು ಕೂಡ ದಾಖಲೆ ಕೊಡೋದು ಬಾಕಿ ಇದೆ. ಎಲ್ಲ ಅಧಿಕಾರಿಗಳನ್ನೇ ದೂರಲಿಕ್ಕೆ, ಎಲ್ಲ ಅಧಿಕಾರಿಗಳನ್ನು ಒಂದೇ ತೂಗೈಯಲ್ಲಿ ಹಾಕಿ ತೂಗಲಿಕ್ಕೆ ಆಗೋದಿಲ್ಲ. ಒಟ್ಟು ಅಧಿಕಾರಿಗಳು ಜನಸಾಮಾನ್ಯರು ಜೊತೆಯಲ್ಲಿ ಕೆಲಸ ಮಾಡಿದರೆ ಅಭಿವೃದ್ಧಿಯ ಕೆಲಸಗಳು ಎಲ್ಲ ಆಗ್ತದೆ. ಆದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ಅಧಿಕಾರಿ ಅದು ಇದ್ದರೂ ಅವರು ಅದರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಎಷ್ಟು ಅವರನ್ನು ಸತಾಯಿಸುವಂಥ ಕೆಲಸಗಳನ್ನು ಮಾಡಿದರೆ ಕಠಿಣ ಕ್ರಮವನ್ನು ತಗೊಳ್ತೀವಿ. ಈಗ ತಹಶೀಲ್ದಾರ್ ಕೂಡ ಅವರ ಮೇಲೆ ಕೂಡ ಆರೋಪ ಇತ್ತು. ಅವರು ಮೊನ್ನೆ ಒಬ್ಬ ಹೇಳುವಾಗ ಇನ್ನೊಬ್ಬ ಅದನ್ನು ಹೇಳುವುದು, ಇನ್ನೊಬ್ಬರನ್ನು ಹೇಳ್ಕೊಳ್ಳೋದು ಸಹಜ. ಅದಕ್ಕೆ ಅವರು ಏನು ಅವರ ವಿವರವನ್ನು ಕೊಟ್ಟರೆ ಅದರಲ್ಲಿ ಏನು ಅವರೇನು FIR ಅಲ್ಲಿ ಏನಿಲ್ಲ. ಇವರು ಹೇಳಿದಾನೆ ಅಂತ ಹೇಳಿದ್ದಾರೆ, ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಅವರು ಕ್ಲಿಯರೆನ್ಸ್ ಕೊಟ್ಟರೆ ಅದು ಸರಿಯಾಗಿ. ಪ್ರಾಮಾಣಿಕರಂತ ಹೇಳ್ತೀರಿ? ಅಲ್ಲ, ಯಾರು ಪ್ರಾಮಾಣಿಕರಂತ ದೇವರು ಹೇಳಬೇಕು, ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಈ ದೇಶದಲ್ಲಿ ಯಾರು ಪ್ರಾಮಾಣಿಕ, ಯಾರು ಸತ್ಯವಂತ, ಯಾರು ನಿಷ್ಠಾವಂತ ಆ ದೇವರೇ ಹೇಳಬೇಕಷ್ಟೇ. ನಾನು ಹೇಳಲಿಕ್ಕೆ, ನಾನು ಸರ್ಟಿಫಿಕೇಟ್ ಕೊಡಲಿಕ್ಕೆ ನಾನು ತಯಾರಿಲ್ಲ ಯಾರಿಗೂ. ಆದರೆ ಎಲ್ಲ ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ ಅಂತ ಹೇಳ್ಬೋದು. ಒಂದಷ್ಟು ಜನ ಅಧಿಕಾರಿಗಳು ಒಳ್ಳೆಯವರು ಕೂಡ ಇದ್ದಾರೆ. ಎಲ್ಲರೂ ಭ್ರಷ್ಟರಲ್ಲ, ಎಲ್ಲರನ್ನು ಒಂದೇ ಕಡೆ ತೂಗೋ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಕೆಲವರು ಅಧಿಕಾರಿಗಳು ಒಳ್ಳೆಯವರು ಇದ್ದಾರೆ, ಸೇವೆ ಮಾಡ್ತಾರೆ. ಇಂಥ 420ಗಳನ್ನು ಯಾರಿದ್ದಾರೆ ಅವರನ್ನೆಲ್ಲ ಮುಂದೆ ಹಂತ ಹಂತವಾಗಿ ಕ್ಯೂ ಅಲ್ಲಿ ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಬಂಟ್ವಾಳದ ತಹಶೀಲ್ದಾರನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಭ್ರಷ್ಟಾಚಾರಿ ಅಂತ ಮಾಡಲಿಕ್ಕೆ ಹೇಳಿದ್ದೀರಿ ಅಂತ ಮೊನ್ನೆ ಭಾಷಣದಲ್ಲಿ ಹೇಳಿದ್ರು. ಬಂಟ್ವಾಳದ ತಹಶೀಲ್ದಾರ ಯಾರು ನಮ್ಮ ಗಮನಕ್ಕೆ ಬಂದರೆ, ಆದರೆ ಪುತ್ತೂರಲ್ಲಿ ನಿಮಗೆ ಗೊತ್ತಾಗ್ಲಿಲ್ವಾ ಅಂತ ಒಂದು? ಅಲ್ಲ, ಬಂಟ್ವಾಳದಲ್ಲಿ ಗೊತ್ತಾಗಿತ್ತು, ಪುತ್ತೂರಲ್ಲಿ ಮೊನ್ನೆ ಬಂದದ್ದಷ್ಟಲ್ಲ. ಈಗೇನು ಅವ್ರದ್ದೇನು ಕಂಪ್ಲೇಂಟ್ ನಮಗೆ ಇಷ್ಟವರೆಗೆ ಯಾವುದು ಬಂದಿಲ್ಲ. ಪುತ್ತೂರು ತಹಸೀಲ್ದಾರರು ಭ್ರಷ್ಟಾಚಾರ ಅಲ್ಲ, ಅಲ್ಲಿ ಏನೋ ಕ್ಲರ್ಕ್ ಮಾಡಿದ್ದಾನೆ, 1 ತಿಂಗಳು ಹಿಡ್ಕೊಂಡಿದ್ದಾನೆ ಒಂದು ಫೈಲನ್ನು. ತಹಸೀಲ್ದಾರು ನಮಗೇನು ಗಮನಕ್ಕೆ ಬಂದಿದೆ. ಯಾರು ಆ ಥರ ಇದು ಮಾಡ್ತಾರೆ ನಮಗೇನು, ನಾವೇನು ತಿಂಗಳಿಗೆ ಕಲೆಕ್ಷನು ಅದು ಕಲೆಕ್ಷನ್ ನಮ್ಮ ಹತ್ರ ಏನಿಲ್ಲ. ನಮಗೆ ಮುಚ್ಚುಮರ ಇಲ್ಲ. ನಮಗೆ ಬಡವರ ಕೆಲಸಗಳು ಆಗಬೇಕು. ಅಂಥದ್ದು ವಿಚಾರಗಳು ಬಂದರೆ ಎಲ್ಲರೂ ಇದ್ರ ಕ್ರಮ ತಗೊಳ್ತೀವಿ. ಅದರಲ್ಲಿ ಏನು ಮುಚ್ಚುಮರ ಏನಿಲ್ಲ. ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಪೊಲೀಸರ ಒಂದು